ಒನ್ ಟರ್ಮ್ ಇನ್ವೆಸ್ಟ್‌ಮೆಂಟು ಲೈಫ್ ಟೈಮ್ ಸೆಟಲ್ ಆಗ್ಬೇಕಂದ್ರ ಜರ್ಮನಿ ಒಂದು ಒಳ್ಳೆ ಅಪಾರ್ಚುನಿಟಿ. ಎದಕ್ಕಂದ್ರ ಜರ್ಮನಿ ಒಳಗ ಎಜುಕೇಷನು ಫ್ರೀ ಅದ. ಕಂಪ್ಲೀಟ್ ಫ್ರೀ. ಎಲ್-ಕೆ-ಜಿ, ಯು-ಕೆ-ಜಿಯಿಂದ ಇವನ್ ಡಿಗ್ರಿ ಇರ್ಲಿ, ಇವನ್ ಎಂ-ಬಿ-ಬಿ-ಎಸ್ ಕೂಡ ಜರ್ಮನಿ ಒಳಗ್ ಫ್ರೀ ಅದ. ಈಗ ಇಂಡಿಯಾ ಒಳಗ್ ನೀವು ಬ್ಯಾಚುಲರ್ಸ್ ಮಾಡಿ ಮಾಸ್ಟರ್ಸು, ಪಿ-ಎಚ್-ಡಿ ಮಾಡಕ್ಕೂ ಜರ್ಮನಿಗ್ ಹೋಗ್ಬೋದು. ಅಥವಾ ಈ ಸ್ಟಡೀಸ್ ಇಲ್ಲಿ ಕಂಪ್ಲೀಟ್ ಮಾಡಿ ಜಾಬ್ ಮಾಡೋದು ಕೂಡ ನೀವು ಜರ್ಮನಿಗ್ ಹೋಗ್ಬೋದು. ಎದಕ್ಕಂದ್ರೆ ಜರ್ಮನಿ ಒಳಗ ಪೋಸ್ಟ್ ಕೋವಿಡ್ ಏನಾಗಿದೆ ಅಂದ್ರೆ ಏಜಿಂಗ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೆ ಅವರು ಯೂತ್ ಪಾಪ್ಯುಲೇಷನ್ ಇಲ್ಲ. ಸೊ ಅದಕ್ಕೆ ಅವ್ರಿಗೆ ಇರೋ ಅಪಾರ್ಚುನಿಟಿ ಅಂದ್ರೆ ಇಂಡಿಯಾ. ಇಂಡಿಯಾದಿಂದ ಯೂತ್ ಪಾಪ್ಯುಲೇಷನ್ನ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಜಾಬ್ ಅಪಾರ್ಚುನಿಟಿ ಕೊಡ್ತಾರ. ವೀಸಾ ಕೊಡ್ತಾರ, ಪಿ-ಆರ್ ಕೊಡ್ತಾರ, ಸಿಟಿಜನ್‌ಶಿಪ್ ಕೂಡ ಕೊಡ್ತಾರ. ಸೊ ನಿಮ್ಗೆ ಲಾಂಗ್ ಟರ್ಮು ಸೆಟಲ್ಮೆಂಟ್ ಆಗಬೇಕು ಯುರೋಪಿಯನ್ ಕಂಟ್ರಿಲಿ ಅಂದ್ರೆ ಇದು ಬೆಸ್ಟ್ ಅಪಾರ್ಚುನಿಟಿ. ಮತ್ತು ಇದಕ್ಕೇನು ಇನ್ವೆಸ್ಟ್‌ಮೆಂಟ್ ನಿಮ್ಗೆ ಕೋಟಿಗಟ್ಟಲೆ ಬೇಕಾಗಿಲ್ಲ. ಈಗ ನೀವು ಯು-ಎಸ್-ಎ, ಕೆನಡಾ, ಆಸ್ಟ್ರೇಲಿಯಾ, ಯು-ಕೆಗೆಲ್ಲ ಹೋಗ್ಬೇಕಂದ್ರೆ ಕಮ್ಮಿ ಅಂದ್ರೂ ನಿಮ್ಗೆ 25,00,000 30,00,000 ಇಷ್ಟೆಲ್ಲ ಅಮೌಂಟ್ ಬೇಕು. ಸೊ ಜರ್ಮನಿಗೆ ಅಷ್ಟೇನು ಕಾಸ್ಟ್ಲಿ ಇಲ್ಲ. ಇಲ್ಲಿ ನೀವು ಪ್ರೊಸೆಸ್ ನೋಡಿದ್ರೆ ವಿತಿನ್ 5,00,000 ನೀವು ಜರ್ಮನಿಯೊಳಗೆ ಹೋಗಿ ಸೆಟಲ್ ಆಗ್ಬೋದು. ಸೊ ಈಗ 12th ಕ್ಲಾಸ್ ಸ್ಟೂಡೆಂಟ್ಸ್ 12th ಪಾಸ್ ಆದಮೇಲೆ ಸೈನ್ಸ್ ಇರಲಿ, ಕಾಮರ್ಸು, ಆರ್ಟ್ಸು ಅಥವಾ ಡಿಪ್ಲೊಮಾ ಪಾಸ್ ಆಗಿರಲಿ, ನೀವು ಜರ್ಮನಿಗೆ ಹೋಗಿ ಸೆಟಲ್ ಆಗ್ಬೋದು. ಅಂದರೆ ಈಗ ನಿಮ್ಮದು 12th ಮುಗಿತಾ ಮುಂದೆ ಒಂದಲ್ಲಿ ಜರ್ಮನಿ ಒಳಗೆ ಔಸ್ಬಿಲ್ಡಿಂಗ್ ಅಂತೇಳಿ ಒಂದು ಪ್ರೋಗ್ರಾಮ್ ಅದ. 3 ಇಯರ್ ವೊಕೇಶನಲ್ ಕೋರ್ಸ್ ಇದು. ಸೊ ಈ ಕೋರ್ಸು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ₹1 ಕೂಡ ಚಾರ್ಜ್ ಮಾಡಂಗಿಲ್ಲ. ಟ್ಯೂಷನ್ ಫೀನೂ ಇಲ್ಲ, ಯಾವ ಫೀಸು ಇಲ್ಲ. ಸೊ ಅವರು ನಿಮಗೆ ಫ್ರೀ ಎಜುಕೇಷನ್ ಕೊಡ್ತಾರೆ. ಅದು ಮತ್ತು ಪ್ರಾಕ್ಟಿಕಲ್ ಸ್ಕಿಲ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ನಾಟ್ ಓನ್ಲಿ ಥಿಯರಿ. ಥಿಯರಿ ಇರುತ್ತೆ. ಥಿಯರಿ ಎಷ್ಟಿರುತ್ತೆ? ವೀಕ್ಲಿ 5 ಡೇಸ್ ಕ್ಲಾಸ್ ಇರ್ತಾವ. ಸೊ ಡೈಲಿ 1 ಡೇ ವೀಕ್ಲಿ 1 ಡೇ ಅಷ್ಟೇ ನಿಮಗೆ ಥಿಯರಿ ಕ್ಲಾಸ್ ಇರುತ್ತೆ. ರಿಮೈನಿಂಗ್ 4 ಡೇಸ್ ನಿಮ್ಗೆ ಪ್ರಾಕ್ಟಿಕಲ್ ಇರುತ್ತೆ. ಸೊ ನಿಮ್ಗೆ ಕೆಲಸ ಮಾಡಕ್ಕೆ ಕಲಿಸ್ತಾರೋ, ಕೆಲಸ ಮಾಡಕ್ಕೆ ಹಚ್ತಾರ. ಆ ಏನು ಕೆಲಸ ಮಾಡ್ತೀರಿ ಅದಕ್ಕೆ ಕೆಲಸಕ್ಕನ್ನ ಸ್ಯಾಲ್ರಿ ಕೂಡ ಕೊಡ್ತಾರೆ ಸ್ಟಡಿ ಮಾಡಬೇಕಾದ್ರೇನ. ಸೊ 3 ಇಯರ್ ಕೋರ್ಸ್ ಇರುತ್ತೆ. ಎಜುಕೇಷನ್ ಫ್ರೀ ಇರುತ್ತೆ. ಮಂತ್ಲಿ ನಿಮ್ಗೆ ಕಮ್ಮಿ ಅಂದ್ರೂ ₹1,00,000 ಪೇ ಮಾಡ್ತಾರೆ. ಮತ್ತು ನೀವು ನರ್ಸಿಂಗ್ ಕೋರ್ಸ್ ಎಲ್ಲಾರು ಮಾಡಿರಿ ಅಂದ್ರೆ ಮಂತ್ಲಿ ನಿಮಗೆ 1,30,000 ಇಲ್ಲ ₹1,40,000 ಪರ್ ಮಂತ್ ಸಿಗುತ್ತೆ. ಸೊ ಇದು ಒಂದು ಅರ್ನಿಂಗ್ ಆಯಿತು. ಸೊ ಇದು ಏನು ನಿಮ್ಮ ಕ್ಲಾಸ್ ಇರುತ್ತೆ ಡೈಲಿ 8 ಅವರ್ಸ್ ಇರುತ್ತೆ. ಸೊ ಕ್ಲಾಸ್ ಆದಮೇಲೆ ನೀವು ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ಬೋದು. ಅಲ್ಲಿ ವೇರ್ ಹೌಸು, ಲಾಜಿಸ್ಟಿಕ್ಸು, ಸೂಪರ್ ಮಾರ್ಕೆಟು, ರೆಸ್ಟೋರೆಂಟ್ಸು ಈ ಸಣ್ಣ ಪುಟ್ಟ ಏನೇನು ಜಾಬ್ ಸಿಗ್ತಾವ ಪಾರ್ಟ್ ಟೈಮು ಡೈಲಿ 1 ಆರ್ 2 ಅವರ್ಸ್ ಮಾಡಿದ್ರಿ ಅಂದ್ರೆ ನೀವು ಅದರಿಂದನೂ ಮಂತ್ಲಿ ₹1,00,000 ಅರ್ನ್ ಮಾಡ್ಬೋದು. ಸೊ ಅಲ್ಲಿ ಟ್ಯಾಕ್ಸು ಇರುತ್ತೆ. ಟ್ಯಾಕ್ಸ್ ಹೆಂಗೆ ಪೇ ಮಾಡ್ತೀರಿ ಆ ರೀತಿ ಬೆನಿಫಿಟ್ ಕೂಡ ಸಿಗುತ್ತೆ. ಸೊ ನೀವು ಏನಿಲ್ಲ ಅಂದ್ರೂ ಕಮ್ಮಿ ಅಂದ್ರೂ ಮಂತ್ಲಿ ₹1.5 ಲ್ಯಾಕ್ ಸೇವ್ ಮಾಡ್ಬೋದು. ಎಲ್ಲ ಖರ್ಚು ಆದಮೇಲೆ ಇಷ್ಟು ಸೇವ್ ಮಾಡ್ಬೋದು. ಹೆಂಗಂದ್ರೆ ಈಗ 1,00,000 ನಿಮಗೆ ಬರುತ್ತೆ ಅಂತ ತಿಳ್ಕೊರಿ. ಅದಕ್ಕೆ ಸ್ಟೈಫಂಡ್. ಸೊ ಸ್ಟೈಫಂಡ್‌ನಿಂದ ನಿಮ್ದು ಅಕಾಮೋಡೇಷನು, ಫುಡ್ಡು ಇದೆಲ್ಲ ಖರ್ಚಾಗುತ್ತೆ. ಟ್ಯಾಕ್ಸ್ ಎಲ್ಲ ಖರ್ಚಾಗುತ್ತೆ. ಸೊ ಅದರಿಂದ ನೀವು ಒಂದು ₹30,000 ನೀವು ಸೇವ್ ಮಾಡ್ಬೋದು. ಸೊ ಆಮೇಲೆ ಪಾರ್ಟ್ ಟೈಮ್ ಜಾಬಿಂದನೂ 1,00,000 1,50,000 ಎಲ್ಲ ಅರ್ನ್ ಮಾಡ್ತಾರೆ. ಅದರಲ್ಲಿ ಟ್ಯಾಕ್ಸ್ ತುಂಬಿ ಅದರಿಂದನೂ ಒಂದು ₹70,000 80,000 ಸೇವ್ ಮಾಡ್ಬೋದು. ಸೊ ನೀವು ಮೋರ್ ದೆನ್ ₹1,00,000 ಸ್ವಲ್ಪ ಜನ ಅನ್ಕ ₹1.5 ಲ್ಯಾಕ್ ಎವ್ರಿ ಮಂತ್ ಸೇವ್ ಮಾಡ್ತಾರೆ. ಸೊ ಇದು ಡ್ಯೂರಿಂಗ್ ಸ್ಟಡೀಸ್. ಮತ್ತು ಸ್ಟಡೀಸ್ ಕಂಪ್ಲೀಟ್ ಆದಮೇಲೆ ನಿಮಗೆಲ್ಲ ಜಾಬ್ ಪ್ಲೇಸ್‌ಮೆಂಟ್ ಆಗುತ್ತೆ ಜರ್ಮನಿ ಒಳಗೆ. ಸೊ ಆಮೇಲೆ ಜಾಬ್ ಪ್ಲೇಸ್‌ಮೆಂಟ್ ಆದಮೇಲೆ ಸ್ಯಾಲ್ರಿ ಇನ್ಕಮ್ ಮೋರ್ ದೆನ್ 3.5 ಲ್ಯಾಕ್ಸ್ ಇರುತ್ತೆ. ಸೊ ಅವಾಗ ನೀವು ಮೋರ್ ದೆನ್ ₹2,00,000 ಸೇವ್ ಮಾಡ್ಬೋದು. ಮತ್ತು ನೀವು ಓವರ್ ಟೈಮ್ ಮಾಡಿದ್ರೆ ಅದು ಬೇರೆ. ಓವರ್ ಟೈಮ್ ಮಾಡಿದ್ರೆ ಅದಕ್ಕೆ ಸ್ಯಾಲ್ರಿ ಜಾಸ್ತಿ ಸಿಗುತ್ತೆ. ಸೊ ಈಗ ನಿಮ್ಮದು 12th ಕ್ಲಾಸ್ ಕಂಪ್ಲೀಟ್ ಆಗೈತಿ. ಈಗ ನೀವು ಒಂದು ಒಳ್ಳೆ ಅಪಾರ್ಚುನಿಟಿ ನೋಡತ್ತೀರಿ ಫ್ರೀ ಎಜುಕೇಷನ್ನು. ಜರ್ಮನಿಗೆ ಹೋಗಬೇಕು. ಜರ್ಮನಿಗೆ ಹೋಗ್ಬೇಕಾದ್ರೆ ನೀವು ಫಸ್ಟ್ ಈಗ 12th ಮುಗಿದ ತಕ್ಷಣ ಲ್ಯಾಂಗ್ವೇಜ್ ಕಲಿಬೇಕು. ಜರ್ಮನ್ ಲ್ಯಾಂಗ್ವೇಜ್. ಜರ್ಮನ್ ಲ್ಯಾಂಗ್ವೇಜ್ ಒಳಗೆ 6 ಲೆವೆಲ್ಸ್ ಅದಾವ. ಕಂಪ್ಲೀಟ್ ಲ್ಯಾಂಗ್ವೇಜ್ ಏನು ಕಲಿಯೋದು ಬೇಕಾಗಿಲ್ಲ. ಲೆವೆಲ್ಸ್ ಇರುತ್ತೆ. ಎ1, ಎ2, ಬಿ1. ಸೊ ಬಿ1 ತನಕ ಕಲಿಬೇಕು. ಬಿ1 ಕಲಿತ ಮೇಲೆ ಸ್ವಲ್ಪ ಕೋರ್ಸಿಗೆ ನೀವು ಎಲಿಜಿಬಲ್ ಆಗ್ತೀರಿ. ಯಾವುದಂದ್ರೆ ಬೇಕರಿ, ಕುಕ್ಕು, ಡ್ರೈವರು, ವೇರ್ ಹೌಸು, ಲಾಜಿಸ್ಟಿಕ್ಸು ಇದೆಲ್ಲ ನೀವು ಅಪ್ಲೈ ಮಾಡ್ಬೋದು ಬಿ1 ಮೇಲೆ. ಇನ್ನು ಬಿ2 ಮಾಡಿರಂದ್ರೆ ಇಂಜಿನಿಯರಿಂಗ್ ಫೀಲ್ಡ್ ಎಲ್ಲ ಇರ್ತಾವೆ. ಐ-ಟಿ, ಮೆಕ್ಯಾಟ್ರಾನಿಕ್ಸು, ಎಲೆಕ್ಟ್ರಾನಿಕ್ಸು, ಆಮೇಲೆ ನರ್ಸಿಂಗು, ಫಿಸಿಯೋಥೆರಪಿ, ಡೆಂಟಲ್ ಅಸಿಸ್ಟೆಂಟು ಈ ರೀತಿ ಭಾಳಷ್ಟು ಕೋರ್ಸಲ್ಲಿ ಅವೈಲೇಬಲ್ ಅದಾವ. ಸೊ ನೀವು ಮಿನಿಮಮ್ ಬಿ1 ಲೆವೆಲು ಮ್ಯಾಕ್ಸಿಮಮ್ ಬಿ2 ಲೆವೆಲ್ ಕಲಿತ್ರಿ ಅಂದ್ರೆ ಜರ್ಮನಿ ಒಳಗೆ ಹೋಗಕ್ಕೆ ನೀವು ಎಲಿಜಿಬಲ್ ಆಗ್ತೀರಿ. ಸೊ ಅದರ ಜೊತೆ ನಿಮ್ಗೆ ವೀಸಾ ಪ್ರೊಸೆಸಿಂಗು, ಅಡ್ಮಿಷನು ಅದಕ್ಕೆಲ್ಲ ನಾವು ಹೆಲ್ಪ್ ಮಾಡ್ತೀವಿ. ಆಮೇಲೆ ನೀವು ಫ್ಲೈಟ್ ಬುಕ್ ಮಾಡ್ಕೊಂಡು ಜರ್ಮನಿಗೆ ಹೋಗ್ಬೋದು. ಅಲ್ಲಿ ಏರ್ಪೋರ್ಟಿಂದ ನಾವು ನಿಮ್ಗೆ ಪಿಕಪ್ ಮಾಡ್ತೀವಿ. ನಿಮ್ಗೆಲ್ಲ ಅಡ್ಮಿಷನು, ಸಿಟಿ ರಿಜಿಸ್ಟ್ರೇಷನ್ನು ಎಲ್ಲ ಲೋಕಲ್ ಸಪೋರ್ಟು ಆಲ್ರೆಡಿ ಅಲ್ಲಿ ಏನು ಇಂಡಿಯನ್ ಕಮ್ಯುನಿಟಿ ಇರುತ್ತೆ ಅವ್ರ ಜೊತೆ ನೀವು ನೆಟ್ವರ್ಕಿಂಗ್ ಎಲ್ಲ ಮಾಡಿಕೊಡ್ತೀವಿ. ಆಮೇಲೆ ನಿಮಗೆಲ್ಲ ಫ್ರೆಂಡ್ಸ್ ಆದ್ರಂದ್ರೆ ಮುಗೀತು. ಈಗೇನದು ಹೊಸ ಕಂಟ್ರಿ ಅಲ್ಲ. ಆಲ್ರೆಡಿ ಅಲ್ಲಿ ಕರ್ನಾಟಕದಿಂದ, ಇಂಡಿಯಾದಿಂದ ಬಹಳಷ್ಟು ಜನ ಹೋಗಿ ಸೆಟಲ್ ಆಗಿದ್ದಾರೆ. ನೀವು ನೋಡ್ಬೋದು ಯೂಟ್ಯೂಬಲ್ಲಿ ಬಹಳಷ್ಟು ಜನ ವಿಡಿಯೋ ಮಾಡಿ ಬಿಡ್ತಿರ್ತಾರೆ ನೋಡ್ತು ಬರ್ರಿ. ಜರ್ಮನಿ ಒಳ್ಳೆ ಕಂಟ್ರಿ ಅದ. ಸೊ ನೀವು ಲಾಂಗ್ ಟರ್ಮ್ ನೋಡ್ತಾ ಇದ್ರಿ, ಒಳ್ಳೆ ಸ್ಯಾಲ್ರಿ ಬೇಕು,
ಇಲ್ಲ ನಿಮ್ಗೆ ಫ್ರೀ ಎಜುಕೇಷನ್ ಬೇಕು ಅಂದರೆ ನೀವು ಜರ್ಮನಿಗೆ ಹೋಗ್ಬೋದು. ಇವನ್ MBBS ಫ್ರೀ ಅದ. ಫ್ರೀ ಅದ ಅಂದ್ರೆ ಎಜುಕೇಷನ್ ಫ್ರೀ ಇರುತ್ತೆ. ಮಂತ್ಲಿ ಅಕಾಮಿಡೇಷನ್ನು ಫುಡ್ಡಿಗೆ ಏನು ಖರ್ಚಾಗುತ್ತೆ ಅದನ್ನ ನೀವು ನೋಡ್ಕೋಬೇಕಾಗುತ್ತೆ. ಸೊ ಮಂತ್ಲಿಯಲ್ಲಿ ಒಂದು 60,000 - 70,000 ಖರ್ಚಾಗುತ್ತೆ. ಸೊ ಅವಾಗ ನೀವು ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡಿ ಅದನ್ನ ಸ್ಪಾನ್ಸರ್ ಮಾಡ್ಕೋಬೋದು. ಅಂದ್ಬಿಟ್ಟು ರಿಮೈನಿಂಗ್ ಹಾಸ್ಪಿಟಲ್ ಇದರಲ್ಲಿ ಅನ್ಕ ನಿಮ್ಗೆ ಎಜುಕೇಷನ್ ಅನ್ಕ ಫ್ರೀ ಇರುತ್ತೆ. ಮಂತ್ಲಿ ನಿಮ್ಗೆ ಅವರ ಸ್ಟೈಪಂಡ್ ಕೊಡ್ತಾರೆ ಕಾಲೇಜ್ ವತಿಯಿಂದ. MBBS ಅಲ್ಲಿ ಸಿಗಲ್ಲ. ಬಟ್ ಹಾರ್ಸ್ ಬಿಲ್ಡಿಂಗ್ ಇದೇನು 3 ಇಯರ್ ವೊಕೇಶನಲ್ ಕೋರ್ಸ್ ಅದ. ಈ ಕೋರ್ಸ್ ಒಳಗೆ ನರ್ಸಿಂಗು, ಮೆಕ್ಯಾಟ್ರಾನಿಕ್ಸು, ಎಲೆಕ್ಟ್ರಾನಿಕ್ಸು, ಕುಕ್ಕು, ಡ್ರೈವರು, ವೇರ್ ಹೌಸು, ಲಾಜಿಸ್ಟಿಕ್ಸು ಭಾಳ ಆಪ್ಷನ್ ಅದಾವ. ಇನ್ನು ಸೇಲ್ಸ್ ಪರ್ಸನ್ನು. ಸೊ ಇದರಲ್ಲಿ ನಿಮ್ಗೆ ಮಂತ್ಲಿ ಸ್ಟೈಪಂಡ್ ಸಿಗುತ್ತೆ. ಸೊ ನೀವು ಹೊರಗೆ ಏನು ವರ್ಕ್ ಮಾಡಲಿಲ್ಲ ಅಂದ್ರೂ ನಿಮ್ದು ಎಜುಕೇಷನ್ ಸ್ಪಾನ್ಸರ್ ಮಾಡ್ಕೊಂಡು ನೀವು ಆರಾಮ್ಸೆ ಒಂದು 30,000 - 40,000 ರುಪೀಸ್ ಮಂತ್ಲಿ ಸೇವ್ ಮಾಡ್ಬೋದು. ನೀವೇನು ಜಾಬ್ ಮಾಡಲಿಲ್ಲ ಅಂದ್ರು. ಮತ್ತು ನೀವು ಪಾರ್ಟ್ ಟೈಮ್ ಜಾಬ್ ಮಾಡಿದ್ರೆ ನೀವು ಮೋರ್ ದೆನ್ 1,00,000 ರುಪೀಸ್ ನೀವು ಸೇವ್ ಮಾಡ್ಬೋದು. ಸೊ ಒಳ್ಳೆ ಅಪಾರ್ಚುನಿಟಿ ಅದ. ಲ್ಯಾಂಗ್ವೇಜ್ ಕಲಿಬೇಕು, 12th ಮುಗಿದಿರಬೇಕು, ಏಜ್ ನಿಮ್ಮದು 17 ಇಲ್ಲ 18 ಆಗಿರಬೇಕು. ಮತ್ತು ನಾವು ರಿಮೈನಿಂಗ್ ಎಲ್ಲ ನಿಮ್ಗೆ ಹೆಲ್ಪ್ ಮಾಡ್ತೀವಿ. ವರ್ಷದಲ್ಲಿ 2 ಇಂಟೇಕ್ ಇರುತ್ತೆ, ಮಾರ್ಚ್ ಏಪ್ರಿಲು ಅಂದ್ಬಿಟ್ರೆ ಆಗಸ್ಟ್ ಸೆಪ್ಟೆಂಬರು. ಸೊ ನೀವು ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡಿ ಜರ್ಮನಿಗೆ ಹೋಗ್ಬೋದು. ಸೊ ನಿಮಗೆ ಲ್ಯಾಂಗ್ವೇಜ್ ಫಸ್ಟ್ ಬೇಕಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಲ್ಯಾಂಗ್ವೇಜ್ ಕ್ಲಾಸಸ್ ನಿಮ್ಗೆ ಪ್ರೊವೈಡ್ ಮಾಡ್ತೀವಿ. ಲ್ಯಾಂಗ್ವೇಜ್ ಮುಗಿದ್ಮೇಲೆ ರಿಮೈನಿಂಗ್ ಪ್ರೊಸೀಜರ್ ಎಲ್ಲ ನಮ್ಮ ಟೀಮ್ ನಿಮ್ಗೆ ಗೈಡ್ ಮಾಡುತ್ತೆ. ಸೊ ಅಕಾರ್ಡಿಂಗ್ಲಿ ನೀವು ಪ್ಲ್ಯಾನ್ ಮಾಡಿ ಜರ್ಮನಿಗೆ ಹೋಗ್ಬೋದು. ಸೊ ಒಳ್ಳೆ ಅಪಾರ್ಚುನಿಟಿ ಅದ. ಮತ್ತು ಜರ್ಮನ್ ವೀಸಾ ನಿಮ್ಗೆ ಸಿಕ್ತಂದ್ರೆ 28 ಯುರೋಪಿಯನ್ ಕಂಟ್ರೀಸ್ ಏನಿದಾವ ಶೆಂಗನ್ ಕಂಟ್ರೀಸು ಅದೆಲ್ಲ ನೀವು ಟೂರ್ ಆ್ಯಂಡ್ ಟ್ರಾವೆಲ್ ಎಲ್ಲ ಮಾಡ್ಬೋದು. ಸೊ ಒಳ್ಳೆ ಅಪಾರ್ಚುನಿಟಿ ಅದ ಇದು. ಸೊ ಮತ್ತು ಸಿಟಿಜನ್ಶಿಪ್ ಸಿಕ್ತಂದ್ರೆ ಆಮೇಲೆ ನಿಮ್ಗೆ ಭಾಳಷ್ಟು ಈಸಿ ಆಗುತ್ತೆ ವರ್ಲ್ಡ್ ವೈಡ್ ಎಲ್ಲ ಮೂವ್ ಮಾಡೋಕೆ. ಸೊ ಇದೊಂದು ಬೆಸ್ಟ್ ಅಪಾರ್ಚುನಿಟಿ ಅದ. ಫ್ರೀ ಎಜುಕೇಷನು. ಸೊ ಇದರಿಂದ ಇಂಡಿಯನ್ಸ್ಗೂ ಹೆಲ್ಪ್ ಆಗುತ್ತೆ. ನಮಗೆ ಇಲ್ಲಿ ಸ್ಯಾಲ್ರಿ ಇಂಡಿಯಾದಲ್ಲಿ ಎಷ್ಟು ಸಿಗುತ್ತೆ? 50,000 ಅದೆಲ್ಲ ಜಾಸ್ತಿ ಆಯಿತು ಸ್ವಲ್ಪ. ಈಗ ನೀವು ಬೇಕ್ರಿ ಒಳಗಾಗಲಿ, ನರ್ಸ್ ಆಗಲಿ ಎಷ್ಟು ಅರ್ನ್ ಮಾಡ್ತಾರೆ ಮಂತ್ಲಿ? 20,000 25,000. ಸೊ ನೀವು ಜರ್ಮನಿಗೆ ಹೋದ್ರಿ ಅಂದರೆ ಡ್ಯೂರಿಂಗ್ ದ ಸ್ಟಡಿ ಓನ್ಲಿ ನೀವು 30,000 40,000 ಸೇವ್ ಮಾಡ್ಬೋದು. ಮತ್ತು ನೀವು ಜಾಬ್ ಹತ್ತಿದ ಮೇಲೆ ನೀವು ಮೋರ್ ದೆನ್ 2,00,000 ರುಪೀಸ್ ಎಲ್ಲ ಸೇವ್ ಮಾಡ್ಬೋದು. ಬೆಸ್ಟ್ ಅಪಾರ್ಚುನಿಟಿ ಅದ. ಇಂಡಿಯನ್ಸ್ಗೂ ಹೆಲ್ಪ್ ಆಗುತ್ತೆ. ಮತ್ತು ನಾವು ಅಲ್ಲಿ ವರ್ಕ್ ಮಾಡೋದ್ರಿಂದ ಜರ್ಮನ್ಸ್ಗೂ ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಇದು ಬೋತ್ ಮ್ಯೂಚುವಲಿ ಬೆನಿಫಿಟ್ ಅದ. ಸೊ ನಿಮ್ಗೆ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿರಿ. ರಿಮೈನಿಂಗ್ ನಾವು ನಿಮ್ಗೆ ಡೀಟೇಲ್ಸ್ ಎಲ್ಲ ಪ್ರೊವೈಡ್ ಮಾಡ್ತೀವಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಪ್ರೊವೈಡ್ ಮಾಡಿರ್ತೀವಿ. ನೀವು ಕಾಲ್ ಇಲ್ಲ ವಾಟ್ಸಪ್ ಮಾಡ್ಬೋದು. ಆಮೇಲೆ ನಾವು ನಿಮ್ಗೆ ರಿಮೈನಿಂಗ್ ಗೈಡೆನ್ಸನ್ನು ಪ್ರೊವೈಡ್ ಮಾಡ್ತೀವಿ. ಥ್ಯಾಂಕ್ ಯು.